ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸು ಪ್ರಭು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸಿಂಪಲ್ ಡೇ ರೂಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ವೀಡಿಯೋನ ಶೂಟ್ ಮಾಡ್ಕೋಬೇಕಿತ್ತು, ಶೂಟ್ ಮಾಡ್ಕೊಂಡು ವೀಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದಾಯಿತು. ಅದ್ರದ್ದು ಎಡಿಟ್ ಎಲ್ಲ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಕಂಪ್ಲೀಟ್ ಅದನ್ನು ವೀಡಿಯೋನ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ಟು ಮತ್ತೆ ಸಂಜೆ ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಏನಪ್ಪ ಅಂದರೆ ಸ್ವಲ್ಪ ವೆದರ್ ಕೂಲ್ ಆಗಿತ್ತಲ್ವ, ಸೊ ಹಾಗಾಗಿ ಪಾನಿಪುರಿ ತಿನ್ನಬೇಕು, ಮಸಾಲೆ ಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗೇನೆ ಮಸಾಲೆ ಪುರಿನ ತರಿಸ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ದಿನ ಆಗಿಬಿಟ್ಟಿತ್ತು ಮಸಾಲೆ ಪುರಿ ಎಲ್ಲ ತಿಂದು. ಹಾಗಾಗಿ ಮನೆಗೆ ತಂದು ಕೊಟ್ಟಿದ್ರು. ಅದನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ ಅಂತಂದರೆ ಅದು ಗರ್ಲ್ಸ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಪಾನಿಪುರಿ ಗೋಬಿ ಅಂದರೆ ಎಷ್ಟು ಇಷ್ಟ ಅಂತ. ಸೊ ನನಗೂ ಕೂಡ ಸೇಮ್ ಅಷ್ಟೇ ಇಷ್ಟ. ಸೊ ಹಾಗಾಗಿ ಅದನ್ನು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿಕೊಂಡು ತಿಂದೆ. ಸೊ ಮಸಾಲೆ ಪುರಿ ತರಿಸ್ಕೊಂಡ್ರೆ ಅದು ಮಸಾಲೆ ಪುರಿ ಒಂದ್ಸತಿ ಮಾಡ್ಕೊಂಡು ತಿನ್ನೋದು, ಪಾನಿಪುರಿ ಥರ ಮಾಡ್ಕೊಂಡು ತಿನ್ನೋದು, ಎರಡನ್ನು ಮಿಕ್ಸ್ ಮಾಡಿ ತಿನ್ನೋದು. ಸೊ ಈ ಥರ ಎಲ್ಲ ತರಲೆ ಎಲ್ಲ ಮಾಡ್ಕೊಂಡು ತಿಂತೀನಿ ನಾನಂತೂ. ಅದನ್ನು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದೆ. ಅದಾದಮೇಲೆ ಮನೆಯವ್ರು ಬಂದರು. ಸೊ ಗಿನ್ನ ಏನು ಬರುತ್ತೆ ಅದನ್ನು ತೊಗೊಬಂದಿದ್ರು. ಸ್ವಲ್ಪ ಗಿನ್ ಕಾಯಿಸ್ಕೊಡು ಸಂಜೆ ಅಂತ ಹೇಳಿದ್ದಕ್ಕೆ ಅವ್ರಿಗೂ ಕೂಡ ಗಿನ್ ಕಾಯಿಸ್ಬೇಕಿತ್ತು. ಅದನ್ನು ಕೂಡ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಹಾಲನ್ನ ತೊಗೊಬಂದಿದ್ರು. ಅದನ್ನು ಚೆನ್ನಾಗಿ ಕುದಿ ಬರೋ ಥರ ಮಲ್ಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿಗೆ ಎಷ್ಟು ಬೆಲ್ಲ ಬೇಕೋ ಅದನ್ನು ಹಾಕೊಂಡಿದ್ದೀನಿ. ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಉರ್ಗಡ್ಲೆ ಬರುತ್ತೆ ಅಲ್ವಾ, ಸೊ ಅದನ್ನು ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತರಿಯಾಗಿ. ಹಾಗೆಯೇ ವೈಟ್ ಸಣ್ಣ ರವೆ ತಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಏಲಕ್ಕಿ, ಹಾಗೆಯೇ ಕಾಯಿ ತುರಿ, ಇಷ್ಟನ್ನು ತಗೊಂಡಿದ್ದೀನಿ. ಸೊ ಇದಕ್ಕೆ ಕಡಲೆ ಪುರಿನೂ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇಷ್ಟನ್ನು ತಗೊಂಡು ಗಿನ್ ಕಾಯಿಸ್ತಾ ಇದ್ದೀನಿ. ಸೊ ಹಾಲನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ, ಬೆಲ್ಲ ಕೂಡ ಕರಗಿತ್ತಲ್ವ. ಸೊ ಇವಾಗ ಕುದೀತಾ ಇರೋದಕ್ಕೆ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಸೊ ಕಾಯಿ ತುರಿನ ಹಾಕಿದಾಗ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಅಲ್ವಾ, ಇನ್ನು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಲಾಸ್ಟಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ತಾರೆ. ಬಟ್ ಇಲ್ಲ, ಈ ಥರನೂ ಹಾಕೊಂಡ್ರೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಒಂದ್ಸತಿ ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ. ಸೊ ಕಾಯಿ ತುರಿ ಎಲ್ಲ ಹಾಕೊಂಡಿದ್ದಾದಮೇಲೆ ಉರ್ಗಡ್ಲೆ ಏನು ಬರುತ್ತೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದನ್ನ ಚೆನ್ನಾಗಿ ತಿರುಗಿಕೊಂಡಿದ್ದಾದಮೇಲೆ ಸ್ವಲ್ಪ ಏಲಕ್ಕಿನೂ ಕೂಡ ಹಾಕೊಂಡಿದ್ದೀನಿ. ಹಾಗೆಯೇ ರವೆ ಏನು ಬರುತ್ತೆ ಅದನ್ನು ನಾವು ಥಿಕ್ನೆಸ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಹಾಕೊಳ್ಳೋದು. ಸ್ವಲ್ಪನೇ ಹಾಕೋತಾ ತಿರುಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಗಟ್ಟಿ ಆಗ್ತಾ ಇದೆ ಅಂತ ಅಂದುವಾಗ್ಲೇ ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಕೊಂಡ್ರೆ ಬಿಸಿಯಾಗಿರುವಂತಹ ಗಿನ್ನು ರೆಡಿಯಾಗಿರುತ್ತೆ. ವೆರಿ ಸಿಂಪಲ್ ಆಗಿನೇ ಮಾಡ್ಕೋಬೋದು. ಬೇಕು ತುಪ್ಪ ಇಷ್ಟಪಡೋರು ತುಪ್ಪ ಹಾಕೊಂಡು ತಿಂದ್ರಂತೂ ಮಸ್ತಾಗಿರುತ್ತೆ ಆಯಿತಾ. ಅದರಲ್ಲೂ ಇದನ್ನು ಇವತ್ತು ಮಾಡಿಟ್ಟಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇ ಇದನ್ನು ತಂಗಳು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ಗಿನ್ನ ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಸೊ ಇದನ್ನು ಒಂದು ನೈಟ್ ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ತುಂಬ ಒಳ್ಳೆಯದು. ಸೊ ಯಾರಾದರೂ ಗಿನ್ನನ್ನು ಇಷ್ಟಪಡೋರು ಈ ಥರ ಟ್ರೈ ಮಾಡಿ. ಸೊ ಫೈನಲಿ ಗಿನ್ನು ಕೂಡ ರೆಡಿ ಆಯಿತು. ಹಾಗೆಯೇ ಇದನ್ನೆಲ್ಲ ಸರ್ವ್ ಮಾಡಿಕೊಂಡು ಸೊ ಸಂಜೆ ಕಾಫಿ ಬದಲು ಗಿನ್ನ ತಿಂದು ಮುಗಿಸಾಯಿತು. ಸೊ ಯಾವ ಥರ ಇತ್ತು ಸಿಂಪಲ್ ರೆಸಿಪಿ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ. ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದು ಮಾಮೂಲಿ ನಾರ್ಮಲ್ ರೋಟೀನ್ ಯಾವ ಥರ ಇರುತ್ತೆ ಸೊ ಆ ಥರ ಇತ್ತು. ಒಂಥರ ಬೇಗ ಎಚ್ಚರ ಆಗುತ್ತೆ ಅಲ್ವಾ. ಇವಾಗ ಒಂದು 5ಗೆಲ್ಲ ಎದ್ದೇಳಬೇಕು ಅಂತ ನಮ್ಮದು ರೋಟೀನ್ ಇತ್ತು. ಬಟ್ ಆ ಟೈಮಲ್ಲಿ ಎದ್ದೇಳೋಕ್ಕಾಯ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 5:30 ಪಕ್ಕ ಎದ್ದೇಳ್ತೀನಿ. 5:15 ಇಲ್ಲ, ಅಕಸ್ಮಾತ್ ಮಿಸ್ ಆಯಿತು ಅಂದರೆ ಒಂದು 5:45ಗಂತೂ ಗ್ಯಾರಂಟಿ ಎದ್ದೇಳ್ತೀನಿ. ಆಟೋಮೆಟಿಕ್ಕಾಗಿ ಎಚ್ಚರ ಆಗೋಗ್ಬಿಡುತ್ತೆ. ಬಟ್ 5 ಗಂಟೆಗೆ ಎಚ್ಚರ ಆದರೂ ಎದ್ದೇಳೋದಕ್ಕಾಗೋದಿಲ್ಲ. ಅದೇ ಹೇಳ್ತಾರಲ್ಲ, ಹಾಸಿಗೆಗೂ ನಮಗೂ ಫೈಟಿಂಗ್ ನಡೀತಾ ಇರುತ್ತೆ ಅಂತ. ಸೊ ಆ ದಿನ ನನ್ನ ಜೊತೆಗೆ ಫೈಟಿಂಗ್ ನಡೀತಾನೆ ಇರುತ್ತೆ, ಹಾಸಿಗೆಗೂ ನನಗೂ. ಸೊ ಕೊನೆಯಲ್ಲಿ ಸೋಳೋದಂತೂ ನಾನೇನೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೊರ್ಗಡೆ ಎಲ್ಲ ನೋಡ್ಕೊಂಡು ಬಂದು ಗಿಡಗಳೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಒಂಥರ ಏನೋ ಫ್ರೆಶ್ ಫೀಲ್ ಆಗಲಿ ಅಂತ. ಹಾಗೆಯೇ ಹೊರ್ಗಡೆನೂ ಕೂಡ ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು. ರಂಗೋಲಿ ಎಲ್ಲ ಬಿಡಿಸಿ ಬಂದಿದ್ದಾದಮೇಲೆ ಕೂಡ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಒಂದೊಂದು ದಿನ ಏನಾದರೂ ಸ್ನಾನ ಮಾಡಬೇಕು ಅಂದರೆ ಆ ಟೈಮಲ್ಲಿ ಸ್ನಾನ ಮಾಡ್ಕೋತೀನಿ. ಇಲ್ಲಾಂದರೆ ನಾರ್ಮಲಾಗಿ ಫೇಸ್ ವಾಶ್ ಮಾತ್ರ ಮಾಡಿಕೊಂಡು ಬ್ರಷ್ ಎಲ್ಲ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ.
ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ನಾನೊಂದು ಸ್ವಲ್ಪ ಯೋಗ ಎಲ್ಲ ಮಾಡ್ಕೊತೀನಿ. ಸೊ ಬೇಗ ಎದ್ದಾಗ ಬೇಗ ಎಲ್ಲ ಈ ಕೆಲಸ ಮುಗಿಯುತ್ತೆ. ಬಟ್ ಇನ್ನೂ ಟೈಮು ಕೂಡ ಸಿಗುತ್ತೆ ನನಗೆ. 5:45ಗೆ ಎದ್ದರೂ ಕೂಡ ಟೈಮ್ ಸಿಗುತ್ತೆ. ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ. ಒಂದು 7 ಅವ್ರಿಗೆಲ್ಲ ಮ್ಯಾನೇಜ್ ಆಗಿಬಿಡುತ್ತೆ. ಯೋಗ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಮೆಡಿಟೇಷನ್ನು ಕೂಡ ಮುಗಿಸ್ಕೊತೀನಿ. ಹಾಗೆಯೇ ಏನಾದರೂ ನೋಟ್ ಮಾಡಿ ಇಟ್ಕೊಳ್ಳೋದಿದ್ರೆ ಅದನ್ನು ಕೂಡ ಆ ಟೈಮಲ್ಲಿ ಮುಗಿಸ್ಕೊತೀನಿ. ಸೊ ಇಷ್ಟು ನನ್ನ ರೋಟೀನ್ ಆಗಿರುತ್ತೆ ಬೆಳಗ್ಗೆಂದು. ಆಮೇಲೆ ಇಷ್ಟೆಲ್ಲ ಆದಮೇಲೆ ನಾನು ಕೂಡ ಒಂದು ಲೋಟ ಹಾಟ್ ವಾಟರ್ ಕುಡಿತೀನಿ. ಅಂದರೆ ಉಗುರು ಬೆಚ್ಚಗಿರೋ ನೀರನ್ನು ಕುಡಿದು ಒಂದು ಸ್ವಲ್ಪ ಹೊತ್ತು ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಟಿಫನ್ಗೆಲ್ಲ ರೆಡಿ ಮಾಡಿ ಒಂದು 7:30 ಅಷ್ಟರಲ್ಲಿ ಗಂಜಿನ ಕುಡಿತೀನಿ. ಗಂಜಿ ಎಲ್ಲ ಕುಡಿದು ನಾರ್ಮಲಾಗಿ ಇನ್ನು ಮಾಮೂಲಿ ರೊಟೀನ್ ಸ್ಟಾರ್ಟ್ ಆಗಿರುತ್ತೆ. ಹಾಗೆಯೇ ಇದನ್ನು ನೋಡ್ತಾ ಇರ್ಬೋದು, ನಾನು ಇಲ್ಲಿಗೆ ಸಂಪಿಗೆ ಹೂನ ಹಾಕಿಡ್ತಾ ಇದ್ದೆ. ಬಟ್ ಇವಾಗ ಸಿಗ್ತಾ ಇಲ್ಲ. ಸೊ ಹಾಗೆಯೇ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಏನು ಇದೆ ನಮ್ಮ ಮನೇಲಿ ಅದನ್ನು ಬಳಸ್ಕೊಂಡು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ವಿಳ್ಯೆದೆಲೆ ಹಾಗೆ ದಾಸವಾಳದ ಹೂವು ಬಿಡ್ತಾ ಇರುತ್ತೆ, ಡೈಲಿ ಬಿಡ್ತಾ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಇದೆ ಐಡಿಯಾ ಅಂತ ಹೇಳಿ ಓಕೆನಾ. ಹಾಗೆಯೇ ಮೊಳಕೆ ಕಾಳು ಕಟ್ಟಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಅದು ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಸೊ ಹಸಿ ಕಡಲೆ ಹಾಗೆಯೇ ಹಸಿರು ಕಾಳು ಎರಡೂ ಕೂಡ ಸೂಪರಾಗಿ ಬಂದಿತ್ತು. ಹುರ್ಳಿಕಾಳು ಸ್ವಲ್ಪ ಬಂದಿತ್ತು. ಸೊ ಹಾಗಾಗಿ ಅದನ್ನು ಇನ್ನೊಂದು ದಿನ ಬಿಟ್ಟು ನೆಕ್ಸ್ಟ್ ಡೇಗೆ ಸಾಂಬಾರ್ಗೆ ಆಗುತ್ತೆ, ಚೆನ್ನಾಗಿ ಬಂದಿರುತ್ತೆ ಇನ್ನೊಂದು ಸ್ವಲ್ಪ ಮೊಳಕೆ ಅಂತಂದ್ಬಿಟ್ಟು ಅದನ್ನು ಹಂಗೆ ಕಟ್ಟಿಟ್ಟೆ. ಹಾಗೆಯೇ ಹಸಿ ಕಡಲೆ ಹಾಗೆ ಹಸಿರು ಕಾಳು ಎರಡನ್ನೂ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಸೊ ನೆಕ್ಸ್ಟ್ ಕಾಫಿಗೆ ಇಲ್ಲ ಅಂತಂದರೆ ಸಾಂಬಾರ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹುರ್ಳಿಕಾಳನ್ನ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಮಾತ್ರ ಬಂದಿತ್ತು, ಇನ್ನೊಂದು ಸ್ವಲ್ಪ ನೀರು ಥರ ಅನ್ನಿಸ್ತಾ ಇತ್ತು. ಸೊ ಹಾಗೆಯೇ ಅದನ್ನು ಕೂಡ ನೆಕ್ಸ್ಟ್ ಡೇ ಇಟ್ಟೆ. ಹಾಗೆಯೇ ಮಾವಿನನ್ನೆಲ್ಲ ಸೂಪರಾಗಿ ಹಣ್ಣಾಗಿತ್ತು ಆಯಿತಾ. ತುಂಬ ಇಟ್ಕೊಂಡಿದೆ, ಅಂದರೆ ಹಣ್ಣಾಗಲಿ ಅಂತ ಅಂದ್ಬಿಟ್ಟು ನೆಲ ಹುಳ್ಳೆಲ್ಲ ಹಾಕ್ಬಿಟ್ಟು ಇಟ್ಕೊಂಡಿದೆ, ಅದೆಲ್ಲ ಹಣ್ಣಾಗಿತ್ತು ಕೂಡ. ಅದನ್ನು ಕೂಡ ತಿಂದು ಖಾಲಿ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಹಂಗೆ ಒಂದು ಸ್ವಲ್ಪ ಕಾಫಿನ ಮಾಡಿಕೊಡು ಅಂತ ಅಮ್ಮ ಕೇಳಿದರು. ಹಂಗೇನೆ ಅವ್ರಿಗೆ ಟೀ ಮಾಡಿಕೊಡ್ತಾ ಬಂದಿದ್ದೆ ಅಡುಗೆ ಮನೆಗೆ. ಸೊ ಆ ಟೈಮಲ್ಲಿ ಬೇರೆ ಕೆಲಸ ಏನಾದರೂ ಇದೆಯಾ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹಂಗೇನೆ ಅಡುಗೆ ಮನೇನ ಹಂಗೆ ಸರ್ಚ್ ಮಾಡಿ ನೋಡ್ತಾ ಇದ್ದೆ, ಏನಾದರೂ ಒರೆಸೋದು ಇಲ್ಲ ತೊಳೆಯೋದು ಏನಾದರೂ ಇದೆಯಾ ಪಾತ್ರೆಗಳು ಅಂತ. ಹಾಗೆಯೇ ಒಂದು ಗಂಜಿ ಮಾಡೋ ಡಬ್ಬಿ ಫಿಲ್ ಮಾಡಿ ಇಟ್ಕೊತೀನಿ ಅಲ್ವಾ, ಅದು ಖಾಲಿ ಆಗಿಬಿಟ್ಟಿತ್ತು. ಅದನ್ನು ನಾಳೆ ಬೆಳಗ್ಗೆ ಫಿಲ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಬಟ್ ಇವಾಗ ಟೀ ಮಾಡ್ತಿದ್ದೆ ಅಲ್ವಾ, ಟೀ ಅದ್ರ ಪಾಡ್ಗೆ ಅದು ಮಾಡ್ತಾಯಿತ್ತು. ಇಲ್ಲ ಸುಮ್ಮನೆ ನಾನು ನಿಂತ್ಕೊಂಡು ನೋಡ್ತಿದ್ದೆ ಅಲ್ವಾ, ಅದ್ರ ಬದಲು ಇದನ್ನು ಫಿಲ್ ಮಾಡಿ ಎತ್ತಿಟ್ಕೊಂಡ್ರೆ ಈ ಕೆಲಸನ ಮುಗಿಯುತ್ತೆ. ಹಾಗೆಯೇ ಟೀನೂ ಕೂಡ ಮಾಡ್ದಂಗೆ ಆಗುತ್ತೆ, ನಾನು ಕೂಡ ಫ್ರೀಯಾಗಿ ಸುಮ್ಮನೆ ನಿಂತ್ಕೊಳ್ಳೋದ್ರ ಬದಲು ಕೆಲಸನೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಥಿಂಕ್ ಮಾಡಿಬಿಟ್ಟು ನಾನು ಕೆಲಸನ ಮಾಡ್ಕೋತಿದ್ದೆ. ಹಾಗೆಯೇ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾರಾದರೂ ಈ ಥರ ಅಡುಗೆ ಮನೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಕೆಲಸನ ಮಾಡ್ಕೋಬಹುದು. ಅಂದರೆ ಏನಾದ್ರು ಅಡುಗೆ ಮಾಡ್ತಿರ್ತೀವಲ್ವ, ಅದು ಏನಾದ್ರು ಕುದಿಯುವಾಗ ಇಲ್ಲ ಒಗ್ಗರಣೆ ಬೇಯುವಾಗ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೋಬೋದು, ಯೂಸ್ ಆಗ್ಬೋದು ನಿಮಗೆ ಅಂದ್ಬಿಟ್ಟು ಇದನ್ನು ಶೇರ್ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.